ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಹಾಗಾಗಿ ಎದ್ದಿದ್ದೆ ಲೇಟು, 9 ಗಂಟೆ ಆಗಿತ್ತು. ಬೆಳಗ್ಗೆ ಎದ್ದು ಗ್ಯಾಸ್ಟ್ರಿಕ್ ಆಗಿತ್ತು, ಎದೆ ನೋವು. ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಲ್ವಲ್ಲ, ಹಂಗಾಗಿ ಗ್ಯಾಸ್ಟ್ರಿಕ್ ಆಗಿದೆ. ಅದಕ್ಕೆ ಜೀರಿಗೆ ಕಾಯಿಸ್ಕೊಂಡು ಕುಡಿಯೋಣ ಅಂತ ನಾನು ಕುಡಿದು ಇವಾಗ ದೀಪ ಕೊಟ್ಟಿದ್ದೀನಿ. ದೀಪ ಕುಡಿತಾ ಇದ್ದಾರೆ. ಇವತ್ತು ನನ್ನ ಮಗಳು ಬರ್ತಾಯಿದ್ದಾಳೆ, ಕರ್ಕೊಬರಕ್ಕೆ ಹೋಗಬೇಕು. ಮತ್ತೆ ಸಂಜೆ ಕಳಿಸ್ಬಿಟ್ಟು ಬರಬೇಕು, ಇಲ್ಲಾಂದರೆ ನಮ್ಮ ಅಮ್ಮನೇ ಬರುತ್ತೆ ಏನೋ ಗೊತ್ತಿಲ್ಲ. ದೀಪಗೆ ಹೇಳ್ದೆ, ಕರ್ಕೊಬ ದೀಪು, ಹೋಗ್ಬಿಟ್ಟು ಅಷ್ಟೊತ್ತಿಗೆ ತಿಂಡಿ ಮಾಡಿರ್ತೀನಿ ಅಂತ. ನನ್ನ ಮಗಳು ಅಮ್ಮನೂ ಬರಬೇಕು ಅಂತ ಹೇಳ್ತಾ ಇದ್ದಾಳಂತೆ. ಅದಕ್ಕೆ ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹೇಳ್ತು, ನೀನೇ ಬರಬೇಕಂತೆ, ನೀನು ಬಂದು ಕರ್ಕೊಂಡು ಹೋಗು ಅಂತ ಹೇಳ್ತು. ಹಂಗಾಗಿ ಇಬ್ಬರು ಹೊರಟ್ವಿ. ಎದ್ದು ಕೆಲಸ ಏನೂ ಮಾಡಿಲ್ಲ, ಹೋಗ್ತಾಯಿದ್ವಿ ಕರ್ಕೊಬರೋಣ ಅಂತವ. ಇವಾಗ ಹೋಗಿ ಕರ್ಕೊಂಡು ಬಂದು ಆಮೇಲೆ ತಿಂಡಿ ಮಾಡಬೇಕು. ಇವಾಗ ಕಂದ್ಲಿ ಹತ್ರ ಬಂದ್ವಿ. ಇಲ್ಲೇ ಕೂತಿದ್ದಾರೆ ಅಂಗಡಿ ಹತ್ರ. ನನ್ನ ಮಗಳು ನೋಡೋದೇ ತುಂಬ ಖುಷಿ. ನೋಡೋಣ ನನ್ನ ಮಗಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತವ. ನಮ್ಮಮ್ಮ ಅವ್ರ ಊರಿಗೆ ಹೋಗೋಣ ಅಂತ ಹೊರಟಿದ್ರು, ಹಂಗಾಗಿ ಕರ್ಕೊಂಡೋಗಿ ಬಂದು ಮಧ್ಯಾಹ್ನ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಹಂಗಾಗಿ ಬಂದ್ವಿ ಕರ್ಕೊಂಡು ಹೋಗೋಣ ಅಂತವ. ಅಮ್ಮ ಬಸ್ ಇಲ್ಲ ಅಂತ ಹೇಳಿ ಆಟೋದಲ್ಲಿ ಹೋಗ್ತೀನಿ ಅಂತ ಹೋಯ್ತು. ದೀಪು ATMಗೆ ಹೋಗಿರೋ, ಹಂಗಾಗಿ ನಾವಿಬ್ಬರು ಇಲ್ಲೇ ನಿಂತಿದ್ವಿ. ಹಣ್ಣು ಬೇಕು ಅಂತ ಅಂದ್ಲು ನನ್ನ ಮಗಳು. ಹಂಗಾಗಿ ದೀಪು ಬರೋ ಗಂಟೆ ವೆಯ್ಟ್ ಮಾಡಿಬಿಟ್ಟು ಹಣ್ಣು ತಗೊಳ್ಳೋಣ ಅಂತ ಹಣ್ಣಿನ ಅಂಗಡಿಗೆ ಹೋದ್ವಿ. ಸ್ಟ್ರಾಬೆರಿ ತಿನ್ನಬೇಕು, ತಿನ್ನಲಿಲ್ಲ ಅಂದರೆ ಅದೇ ಕೊಡ್ತೀನಿ. ಯಾವುದು? ಹಳಸಿನ ಹಣ್ಣಿಲ್ಲ, ಹಳಸಿನ ಹಣ್ಣು ಇವಾಗಿರುತ್ತಾ? ಮನೆಗೆ ಬಂದು ರೊಟ್ಟಿ ಹಾಕೋಣ ಅಂತ ರೊಟ್ಟಿ ಹಾಕ್ತಾಯಿದ್ದೀನಿ. ಸೋರೆಕಾಯಿ ಪಲ್ಯ ಮಾಡಿದ್ದೀನಿ. ಡ್ಯೂಟಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ತಿಂಡಿ ಮಾಡೋಕ್ಕಾಗಲ್ಲ, ಬರೀ ಸೋಂಬೇರಿ, ಲೇಟಾಗಿ ಎದ್ದೇಳ್ತೀನಿ. ಹಾಗಾಗಿ ತಿಂಡಿನೇ ಮಾಡೋಕ್ಕಾಗಲ್ಲ. ಡೈಲಿ ಅನ್ನ ಸಾಂಬಾರು ತಿಂದು ಬೇಜಾರಾಯಿತು. ಹಂಗಾಗಿ ರೊಟ್ಟಿ ಹಾಕ್ತೆ, ಸೋರೆಕಾಯಿ ಪಲ್ಯ ಮಾಡಿದ್ದೆ ತಿನ್ನೋಣ ಅಂತ. ಕೆಲ್ಸಕ್ಕೆ ಹೋಗೋದ್ರಿಂದ ಮನೇನೂ ಕ್ಲೀನ್ ಮಾಡೋಕ್ಕಾಗಲ್ಲ, ಸುಸ್ತಾಗಿರುತ್ತೆ. ಸಂಜೆ ಬಂದು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಎದ್ದೇಳೋಕ್ಕೆ ಮನಸ್ಸಾಗಲ್ಲ. ಹಂಗಾಗಿ ಗುರುವಾರ ಮಾಡ್ತೀನಲ್ಲ, ಆವಾಗ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಭಾನುವಾರ ಮನೇಲಿ ಫ್ರೀಯಾಗಿರ್ತೀನಲ್ಲ, ಎಲ್ಲೂ ಹೋಗಲಿಲ್ಲ ಅಂದರೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ತಿಂಡಿ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಒಗ್ಗರಣೆ ಎಲ್ಲ ಹಾಕ್ದಾಗ ಗೋಡೆ ಮೇಲೆಲ್ಲ ಹೋಗಿ ಎಣ್ಣೆ ಜಿಡ್ಡಾರಿರುತ್ತಲ್ಲ, ಹಾಗಾಗಿ ಸೋಪ್ ಹಾಕಿ ಎಲ್ಲ ಉಜ್ಜುತ್ತಾ ಇದ್ದೀನಿ. ಭಾನುವಾರ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೂ ಸೋಂಬೇರಿ, ಅಷ್ಟೊಂದು ಸೋಂಬೇರಿ ಆಗಿದ್ದೀನಿ ನಾನು. ಅಲ್ಲೂ ಕೆಲಸ ಮಾಡಿ ಬಂದು ಮನೇಲಿ ಯಾರು ಕೆಲಸ ಮಾಡ್ತಾರೆ ಅಂತ ಸುಮ್ಮನೆ ಕೂತ್ಕೊಳ್ತೀನಿ. ನಾನು ಒಬ್ಬಳು ಕೆಲಸ ಮಾಡ್ತಾಯಿದ್ರೆ ಇವಾಗ ಸಾಂಗ್ ಹಾಕೊಂಡು ಕೂತಿದ್ದಾರೆ ಅಪ್ಪ ಮಗಳು. ನನ್ನ ಮಗಳು ನಮ್ಮ ಅಮ್ಮನ ಜೊತೆನೇ ಮತ್ತೆ ಜೊತೆ ಇದ್ದಾಗ ಫೋನ್ ನೋಡೋಲ್ಲ, ನಮ್ಮ ಜೊತೆ ಬಂದಾಗ ಬರೀ ಫೋನು. ಯಾವಾಗ ನೋಡಿರೋ ಅಮ್ಮ ಫೋನ್ ಕೊಡಿ ಅಂತ ಕೇಳಿ ಇಸ್ಕೊತಾನೆ ಇರ್ತಾಳೆ, ಯಾವಾಗಲೂ ನೋಡ್ತಾನೆ ಇರ್ತಾಳೆ. ನಾನು ಬೈತಾ ಇರ್ತೀನಿ, ಜಾಸ್ತಿ ಫೋನ್ ನೋಡಬೇಡಿ ಅಂತವ. ಬೈದರೆ ಅಳ್ತಾಳೆ, ಇನ್ನೇನು ಮಾಡೋದು, ಬೇಜಾರಾಗುತ್ತೆ. ಹಂಗಾಗಿ ಸುಮ್ಮನೆ ಕೊಡ್ತೀನಿ ಫೋನ್ನ ನೋಡಲಿ ಅಂತ. ಇನ್ನೆಷ್ಟು ದಿನ ನೋಡ್ತಾಳೆ, ಸ್ಕೂಲಿಗೆ ಹೋಗೋವರೆಗೂ ಅಷ್ಟೇ ಅಲ್ವಾ ಅಂತವ. ಅಂದರೆ ಜಾಸ್ತಿ ಫೋನ್ ಕೊಡೋಲ್ಲ, ಯಾವಾಗಲೂ ಸ್ವಲ್ಪ ಹೊತ್ತಾದರೂ ನೋಡ್ತಾಳೆ ಫೋನ. ನಮ್ಮಮ್ಮ ಫೋನ್ ಮಾಡಿದ್ದೆ, ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟೋಗಿ, ನಾನು ಬರೋಲ್ಲ ಅಂತ ಹೇಳ್ಬಿಟ್ಟು. ಬಾ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ನೀವೇ ಬಂದು ಬಿಟ್ಟೋಗಿ ಅಂತೈತೆ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಏನದು? ಹಾಂ ಚಿನಿ, ಹೋಗ್ತೀರಾ? ನಮ್ಮಮ್ಮ ಫೋನ್ ಮಾಡಿದ್ದೆ ಕರ್ಕೊಬಾ ಅಂತ. ಇಲ್ಲಿ ನೋಡಿ ನನ್ನ ಮಗಳು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಮ್ಮಮ್ಮಗೆ ಬಂದು ಹೋಗುವಂತೆ ಸಂಜೆ, ಇಲ್ಲ ನಾವು ಉಳ್ಕೊಂಡು ಬೆಳಗ್ಗೆ ಹೋಗುವಂತೆ ಅಂತ ಅಂದರೂ ಕೇಳ್ತಾನೆ ಇಲ್ಲ. ದೀಪನೂ ಹೇಳಿದ್ರು, ನಾನು ಹೇಳಿದೆ. ಮತ್ತು ಮಾವ ಫೋನ್ ಮಾಡಿದ್ವಿ,
ಕರ್ಕೊಬಂದು ನಿಮ್ಮ ಮಗ ನೋಡಂಗೈತೆ ಅಂತವ. ನಮ್ಮಮ್ಮ ನೋಡಿದರೆ ಕರ್ಕೊಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೈತೆ. ಅದಕ್ಕೆ ನಮ್ಮ ಮಾವಾಗಿನ ಒಂದು 2 ದಿನ ಅಲ್ವಾ ಬರುತ್ತಲ್ವ, ಅಲ್ಲೇ ಇರುತ್ತೆ ಬಿಡಿ ಅಂತ ಅಂದ್ವಿ. ನನ್ನ ಮಗಳು ಇಲ್ಲಿ ಬಂದರೆ ಎಲ್ಲಿಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಹೋಗ್ತೀರಾ ಅಂತ ಕೇಳಿದ್ಕೆ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳಿಗೆ ಹೋಗಕ್ಕೆ ಇಷ್ಟನೇ ಇಲ್ಲ. ಆಮೇಲೆ ನಮ್ಮ ಅಮ್ಮನೇ ಬಂತು, ಸಾವಿತ್ರಿನೂ ಬಂದಳೆ ತನ್ವಿ ಕರ್ಕೊಂಡು ನನ್ನ ಮಗಳ ಜೊತೆ ಆಟಾಡೋಕ್ಕೆ ಅಂತವ. ನಮ್ಮ ಅಮ್ಮನ ಊಟ ಮಾಡು ಅಂತ ಅಂದರು. ಬೇಡ ಅಂತ ಹೇಳ್ಬಿಟ್ಟು ಇವಾಗ ಹಾಕೊಂಡು ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತವ. ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ದೀಪು ಫೋನಿಗೆ TV ಕನೆಕ್ಟ್ ಮಾಡ್ಕೊಂಡು ಫಿಲಮ್ ನೋಡ್ತಾಯಿದ್ರು. ನಾನು ಫಿಲಮ್ ಕಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. TVಲಿ ಕಾಣಿಸ್ತಾ ಇದೆಯಲ್ಲ ಫೇಸ್, ಹಂಗಾಗಿ ನೋಡ್ಕೊಳ್ತಾ ಇದ್ದಾರೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತವ. ನಾನು ಇದೇನಕ್ಕೆ ಹಿಂಗೆ ನೋಡ್ಕೊಳ್ತಾ ಇದ್ದಾರಲ್ಲ ಅಂತ ಆ ಕಡೆ ತಿರುಗಿ ನೋಡ್ತೀನಿ. ಅಲ್ಲಿ ಮಾಡ್ತಾ ಇರೋದು TVಲಿ ನೋಡ್ತಾ ಇದ್ದಾರೆ. ಎಲ್ಲಿ ಬರ್ತಿದ್ದೀರಿ ಚಿ? ಹಾಂ, ತಿಂತೀರಾ? ತಗೊಳ್ಳಿದ. ನನ್ನ ಮಗಳು ಸ್ಟ್ರಾಬೆರಿ ತಿಂತಿರಲಿಲ್ಲ, ಇವಾಗ ತೆಗೆಸ್ಕೊಬಂದಳಿ ತಿಂತೀನಿ ಅಂತ. ಏನು ಮಾಡ್ತಾಳೆ ನೋಡಬೇಕು. ಒಂದ್ಸಲ ತಗೊಬಂದು ಸುಮ್ಮನೆ ವೇಸ್ಟ್ ಮಾಡಿದ್ವಿ, ಇವಾಗ ಮತ್ತೆ ತೆಗೆಸ್ಕೊಬಂದಳಿ ತಿಂತೀನಿ ಅಂತವ. ಇವಾಗ ಸ್ವಲ್ಪ ದೊಡ್ಡಳಾಗಿದ್ದಾಳಲ್ಲ, ಅವಳೇ ತೆಗೆಸ್ಕೊಬಂದ್ಲು, 1-2 ತಿಂದಿದ್ದಾಳೆ. ವೇಸ್ಟ್ ಮಾಡಬಾರ್ದು ಅಂತ ತೆಗೆಸ್ಕೊಬಂದಿರೋದು. ಬಿಡಿ. ನನ್ನ ಮಗಳಿಗೆ ಸಿಂಗಾರ ಇಷ್ಟ ಅಂತ ತಗೊಬಂದಿದ್ದೆ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಿಂದ ತೆಗಿಬೇಕು. ನನ್ನ ಜೊತೆ ಇರುತ್ತೀರಿ. ಬಾಯ್ ಚಿನ್ನಿ, ಬಾಯ್. ಬಾಯ್. ಹಿಡ್ಕೊಳ್ಚಿ ನಮ್ಮ ಸಿಂಗಾರನ. ಕಿವಿಗೆ ಹಾಕೊಳ್ಳಿ. ಆಟ ಸಾಮಾನು ಇವು ಬೇಡ ಬಂಗಾರಿ, ಇವಿಲ್ಲ ಇರ್ಲಿ. ಅದರೊಳಗಿದಾವ ತಕ್ಕ ಆಟ ಸಾಮಾನು, ತಟ್ಟೆಗಳು. ಚಿನ್ನಿ ನೀರು ತುಂಬಿಕೊಡ್ಲ ನಿಮಗೆ ಕುಡಿಯೋಕ್ಕೆ? ಇವಾಗ ನಮ್ಮ ಅಮ್ಮನೇ ನನ್ನ ಮಗಳನ್ನು ಹೊರಟ್ರು, ಹೋಗ್ತೀವಿ ಅಂತವ. ಟೈಮ್ 3:30 ಆಗಿದೆ. 3 ಹೋಗೋಷ್ಟೊಳಗೆ ಲೇಟ್ ಆಗುತ್ತೆ ಅಂತವ. ಹೋಗ್ತಾ ಇದ್ದಾರೆ. ಕತ್ಲೆ ಆಗುತ್ತೆ ಹೋಗೋಷ್ಟೊಳಗೆ, ಬೇಗ ಹೋಗ್ತೀವಿ ಮನೆಗೆ ಅಂತ. ನಮ್ಮಮ್ಮನ ಉಳಿ ಅಂತ ಅಂದರು. ಉಳಿಲಿಲ್ಲ, ಇವತ್ತೊಂದಿನ ಉಳಿಯಮ್ಮ ಅಂತ ಅಂದ್ರು. ಮತ್ತೆ ಬರಬೇಕಲ್ಲ, ಹೋಗ್ತೀನಿ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೊರಡ್ತು. ದೀಪಿಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಕಳಿಸ್ಬಿಟ್ಟು ಬನ್ನಿ ಅಂತ ಅಂದೆ. ಗಾಡಿ ಹತ್ಸ್ಬಿಟ್ಟು ಬರೋಣ ಅಂತ ಹೋದರೆ ದೀಪು ನೀನು ಬಾ, ಹೋಗ್ಬಿಟ್ಟು ಬರೋಣ, ಕಳಿಸ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಬಂದರು. ನಾನು ಬರೋಲ್ಲ ಅಂತ ಹೇಳಿದರು, ಕೇಳಲಿಲ್ಲ. ಬಾ ಆಗುತ್ತೆ, ಹೋಗ್ಬಿಟ್ಟು ಬರ್ಬೋದು ಬೈಕಲ್ಲಿ ಅಂತ ಕರ್ಕೊಂಡು ಹೋದರು. ಇವಾಗ ಬಂದ್ವಿ, ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತವ. ನನ್ನ ಮಗಳು ನಮ್ಮಮ್ಮ ಹೋಗೋವರೆಗೂ ಅಲ್ಲಿ ನಿಂತು ಇವಾಗ ಬಂದ್ವಿ ಮನೆಗೆ ಹೋಗೋಣ ಅಂತವ. ಕಳ್ಸೋಕೆ ನಮಗೂ ಬೇಜಾರು, ಹೋಗೋಕೆ ನನ್ನ ಮಗಳಿಗೂ ಬೇಜಾರು. ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ ನನ್ನ ಮಗಳಿಗೆ. ನಮ್ಮ ಜೊತೆ ಬಂದರೆ ಹೋಗೋಕೆ ಇಷ್ಟನೇ ಪಡಲ್ಲ ನನ್ನ ಮಗಳು. ನಾನು ಹೋಗಲ್ಲ ಅಂತ ಹೇಳುತ್ತೆ. ಕಳಿಸ್ಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.